ಕಣ್ಣಿನಲ್ಲಿ ಕಣ್ಣನಿಟ್ಟು ನೋಡಬಾರದೆ, ಗುಂಡಿಗೆಯ ಗೂಡು ಬಿಚ್ಚಿ ಹೇಳಬಾರದೆ. ಕಣ್ಣಿನಲ್ಲಿ ಕಣ್ಣನಿಟ್ಟು ನೋಡಬಾರದೆ, ಗುಂಡಿಗೆಯ ಗೂಡು ಬಿಚ್ಚಿ ಹೇಳಬಾರದೆ. ಮನಸ್ಸು ಕೇಳುವ 100 ಆಸೆಗೆ ಬೇಲಿ ಹಾಕಬಹುದು, ಹೃದಯ ಆಡುವ ಉಸಿರಲಾಲಿಗೆ ಯಾವ ಬೇಲಿ ಇರದು. ಓ ಕಣ್ಣಿನಲ್ಲಿ ಕಣ್ಣನಿಟ್ಟು ನೋಡಬಾರದೆ, ಗುಂಡಿಗೆಯ ಗೂಡು ಬಿಚ್ಚಿ ಹೇಳಬಾರದೆ. ಹೊಸದಾಗಿ ಶುರುವಾಯಿತ ನಮ್ಮೊಳಗೆ ಈ ಗೆಳೆತನ, ನಿನ್ನೆಗಳ ನೆರಳಿಲ್ಲದೆ ಹಾಡುವುದೇ ನೆನಪು ದಿನ. ಮರೆವೇನೆಂದರೂ ನೀನೀಗ ಮರೆಯಲಾಗದು ಆ ನೋವ ಎದೆಯೊಳಗೆ ಬಚ್ಚಿಟ್ಟು ಲಾಭವೇನಿದೆ ಓ ಜೀವ. ಹೃದಯದ ಮಾತನು ಒಮ್ಮೆ ಕೇಳಬಾರದೆ, ಕಣ್ಣಿನಲ್ಲಿ ಕಣ್ಣನಿಟ್ಟು ನೋಡಬಾರದೆ, ಗುಂಡಿಗೆಯ ಗೂಡು ಬಿಚ್ಚಿ ಹೇಳಬಾರದೆ. ಏನ್ ನಡ್ಸಿರಿ ಸುಮಾವಿನಿ? ಬರ್ರಿ ಮೀನಾಕ್ಷಿ ಬರ್ರಿ, ಎಷ್ಟು ದಿನ ಆಯ್ತಲ್ಲ ನಿಮ್ಗ ನಮಗ ಭೇಟಿನೇ ಆಗಿಲ್ಲ. ಬರ್ರಿ ಕೂಡ್ ಬರ್ರಿ. ಬಾರ ವೀಣಾ ನೀನು ಕೂಡ್ ಬಾ. ಹಾ ಬನ್ನವ. ಹೌದ್ರವ್ವ, ನಾನು ಭಾಳ ದಿನ ಆಯ್ತು ಬರ್ಲಾರ್ದ, ಭೇಟಿನೇ ಆಗಿಲ್ಲ. ಎಷ್ಟು ದಿನ ಆಯ್ತು ಊರಿಗೊಂದು ಹೋಗಿದ್ದೆ. ಆ ಕಡೆ ಈ ಕಡೆ ಭಾಳ ಹಬ್ಬ ಒಂದು ಸ್ವಚ್ಛ ಮಾಡ್ಕೊಳ್ಳೋದು, ಹಬ್ಬದ ತಯಾರಿ ಮಾಡೋದು, ಹಿಂಗಾಗಿ ಬರೋದೇ ಆಗಿಲ್ಲ ನೋಡ್ರಿ. ನೀವು ಯಾವಾಗಲೂ ಹಾಡಾಡ್ತಿರ್ತೀರಲ್ರಿ ವೈನಿ? ಹೌದ್ರಿ ಮೀನಾಕ್ಷಿ, ನಂಗೆ ಹಾಡಾಡೋದಂದ್ರೆ ಭಾಳ ಇಷ್ಟ ನೋಡ್ರಿ. ಹಂಗಾಗಿ ಒಬ್ಬಕಿನೇ ಕೂತ್ನಿ ಅಂದ್ರೆ ಕೆಲಸ ಮಾಡುವಾಗ ಆಗಿರ್ಬೋದು ಯಾವಾಗಲೂ ಹಾಡು ಆಡ್ತಾನೇ ಇರ್ತೀನಿ ನೋಡ್ರಿ. ನಾ ಚಲೋ ಬಿಡ್ರಿ, ಹಾಡಾಡೋದ್ರಿಂದ ಮನಸ್ಸಿಗೆ ಖುಷಿ ಅನಿಸ್ತದ. ಹ್ಞೂ ರೀ, ಹಾಡ್ತಾ ಇದ್ನಂದ್ರೆ ನನಗೇನೋ ಒಂಥರ ಸಮಾಧಾನ ರೀ. ಹೌದು, ನಾವು ಎಷ್ಟು ವರ್ಷದಿಂದ ನೋಡ್ಲಿಕ್ಕತ್ತೀವಲ್ಲ, ಮದುವೆ ಆಗಿ ಬಂದಾಗಿಂದಾನು ಸುಮ್ಮ ಹಂಗೆ ಇದ್ದಾಳೆ, ಹಾಡಾಡ್ತಾನೇ ಇರ್ತಾ. ಹೋದ್ರೆ ಮಾಮಿ ಮನೆಗೆ ಅಷ್ಟು ಹೋಗ್ತಾಳ, ಇಲ್ಲಾಂದ್ರೆ ಕೆಲಸ ಮುಗಿಸ್ಕೊಂಡು ಹಿಂಗೆ ಶಾಂತಾಗೆ ಕೂತು ಹಾಡಾಡ್ಲಿಕ್ಕೆ ಶುರು ಮಾಡ್ಬಿಡ್ತಾ. ಹಿಂಗೆ ಸಂತೆನ ಹಾಡಾಡೋದು ನಂದು ಹ್ಯಾಬಿಟ್ ಅದಲ್ಲ. ಹಂಗಾಗಿ ಯಪ್ಪ ಈಕಿ ಹಾಡಂದ್ರೆ ಸಾಕು ನಿಂತು ಬಿಡ್ತಾ ಹಾಡ್ಲಿಕ್ಕೆ ಅಂತೇಳಿ ನಮ್ಮ ಮನೆಯವರು ಮಕ್ಕಳು ಅಸಹ್ಯ ಮಾಡ್ತಿರ್ತಾರೆ ನನಗೆ. ಮತ್ತೇನ್ರಿ ಸುದ್ದಿ? ನಿಮ್ಮ ಓಣಿ ಗಣಪ ಹೋದ್ನೇನ್ರಿ? ಇಲ್ರಿ, ನಮ್ಮ ಗಣಪ 7 ದಿನ ಕೂಡ್ತಾನ್ರಿ. ಓಹೋ, ನಿಮ್ಮ ಓಣಿಗೆ 7 ದಿನ ಅದಲ್ಲ? ಹಾಂ 7 ದಿನ ರೀ. ಇವತ್ತೊಬ್ರು ಸಂಗೀತಗಾರ ಬರೋರಿದ್ದಾರೆ, ಬರ್ರಿ ನೋಡ್ಲಿಕ್ಕೆ. ಚಂದ ಚಂದ ಫಂಕ್ಷನ್ ಇರ್ತಾವ, ಹುಡುಗರು ಡ್ಯಾನ್ಸ್ ಮಾಡ್ತಿರ್ತಾವ, ಬಂದು ಕೂಡ್ರಿ ಸಾಯಂಕಾಲ. ಹಾಂ ಬರ್ತೀನಿ ರೀ. ಇವತ್ತು 5 ದಿನ ನಮ್ಮ ಓಣಿದ ಆಯ್ತಲ್ರಿ, ಹಂಗಾಗಿ ಬರೋದಾಗಿಲ್ಲ. 2 ದಿನ ನಿಮ್ಮ ಓಣಿಗೆ ಎಕ್ಸ್ಟ್ರಾ ಇರ್ತದಂದ್ರೆ ಬರ್ತೀವಿ ತಗೋರಿ. ಆಮೇಲೆ ಸುಂದರಿ ಬರೋದು ಕಡಿಮೆ ಮಾಡ್ಯಾಳ ನೀಗ ಎಲ್ಲರ ಮನೆಗೆ? ಕಡಿಮೆ ಮಾಡ್ಯಾಳ ಈಗ, ಮೊದ್ಲಿನಂಗಿಲ್ಲ. ಮೊನ್ನೆ ದೊಡ್ಡ ಗದ್ದಲ ಆಯ್ತಲ್ಲ ಇವ, ಮತ್ತು ನನಗೆ ಮಾಮಿಗೆ ಜಗಳ ಹಚ್ಚಿ ಹಂಗೆ ಹಿಂಗೆ ಮಾಡಿ ಪಾಪ ಅವ್ರ ಮನೆಯವರು ಆಕಿನ ಕರ್ಕೊಂಡು ಊರು ಬಿಟ್ಟ ಹೋಗ್ತೀನಂತ ತಯಾರಾಗಿದ್ರಂತ. ಹಂಗೆ ಹಿಂಗೆ ಎಲ್ಲರೂ ತಿಳಿಸಿ ಹೇಳಿಂದ ಬಿಟ್ಟಾರ. ಬುದ್ಧಿ ಬೆಟ್ಟಿ ಆಗ್ಯದ ಈಗ ಒಂಚೂರು, ಎಲ್ಲಿ ಬರಂಗಿಲ್ಲ ಈಗ ಜಾಸ್ತಿ. ಹೌದ್ರಿ, ಅದೇ ಅಂತೀನಿ ರೀ, ನಮ್ಮ ಓಣ್ಯಾಗ ದಿನಕ್ಕೊಮ್ಮೆರ ಆಯಕ್ರಿ ಯಾರ ಮನೆಗಾರ. ಅದಕ್ಕೆ ಯಾಕೆ ಬಂದಿಲ್ಲ ಸುಂದ್ರಿ ಅಕ್ಕ, ಯಾಕೆ ಬಂದಿಲ್ಲಲ್ಲ ಅಂತ ನಾ ಅನ್ಲಿಕತ್ತೀನಿ ರೀ. ಹಂಗಾಗ್ಯದೇನ್ರಿ? ಆ ಗದ್ಲಾಗಿಂದ ಬರೋದು ಬಿಟ್ಟಾಡ್ರಿ ಈಗ. ಸೀರೆ ಬಿಸಿ ಹಾಕ್ತಿದ್ರಲ್ಲ, ಹಾಕ್ತಿರೇನು ಬಿಟ್ಟಿರಿ ಈಗ? ಈಗ ಬಿಟ್ಟಿವ, 1 ವರ್ಷದಿಂದ ಹಾಕೇ ಇಲ್ಲ ಸೀರೆ ಬಿಸಿ. ಅದೇ ಹೆಂಗ್ರಿ? ಅದು ಸೀರೆ ಬಿಸಿ ಅಂತ ಬಂದಿದ್ದಾರೆ ಒಬ್ಬರು ಸೀರೆ ಮಾರೋರು. ತಿಂಗಳ 200 ರೂಪಾಯಿ ತುಂಬಿಸ್ಕೊಳ್ಳೋರಿ ನಮ್ಮ ಕೈಲಿ. ಒಂದು 10 ಮಂದಿ ಆಗಿದ್ವಿ, 10 ಮಂದಿ ಸೇರಿ ತಿಂಗಳ 200 ರೂಪಾಯಿ ಸೇರೋರು. ಅವರು ಚೀಟಿ ಎತ್ತಿದ್ರಿ. ಆ ಚೀಟಿ ಯಾರ ಹೆಸರಲ್ಲೇ ಬರ್ತದಲ್ರಿ, ಅವ್ರಿಗೊಂದು ಸೀರೆ ಫ್ರೀ ಕೊಡೋರಿ. ಮುಂದೆ 2000 ರೂಪಾಯಿ ಸೀರೆ ಕೊಡೋರಿ ಅವರಿಗೆ. ಅವರು ಮುಂದಿನ ತಿಂಗಳಿಂದ ಕಟ್ಟೋದಿಲ್ರಿ 200 ರೂಪಾಯಿ. ಹಂಗಾಗ್ತೈತ್ರಿ. ಲಾಸ್ಟಿಗೆ ಯಾರಿಗೆ ಹತ್ತದಲ್ಲ ಅವರಿಗೆ 200 ರೂಪಾಯಿ ಅಷ್ಟೇ ಅವರು ಡಿಸ್ಕೌಂಟ್ ಮಾಡಿ ಕೊಡೋರು. ಹಿಂಗಿತ್ರಿ ಅದು. ಹೌದ್ರಿ, ಚಲೋ ಬಿಡ್ರಿ. ಅಂದ್ರೆ ಫಸ್ಟ್ನೇ ತಿಂಗಳೇ ಹತ್ತಿತ್ತಂತ ತಿಕ್ಕೋರಿ. ಈಗ 200 ರೂಪಾಯಿ ಕಟ್ಟಿ ಅವರು ಮುಂದಿನ ತಿಂಗಳಿಂದ ಕಟ್ಟೋದಿಲ್ಲ, ಒಂದು ಸೀರೆ ತೊಗೊಂಡ್ಬಿಡ್ದೇನ್ರಿ? ಹಾಂ ರೀ, ಅವ್ರಿಗೆ 2000 ರೂಪಾಯಿ ಸೀರೆ ಕೊಟ್ಬಿಡ್ತಿದ್ರಿ ಅವರು. ಅವ್ರು ಮುಂದಿನ ತಿಂಗಳಿಂದ ಕಟ್ಟೋದಿಲ್ರಿ. ಲಕ್ ನೋಡ್ರಿ, ಲಕ್ ಯಾರಿಗೆ ಇರ್ತದಲ್ಲ ಅವರಿಗೆ ಚಾನ್ಸ್ ಇತ್ತು ನೋಡ್ರಿ. ಭಾರಿ ಬಿಡ್ರಿ, ಇದು ಒಂದು ರೀತಿ. ಮಸ್ತ್ ಸ್ಕೀಮ್ ಇತ್ರಿ ಅದು. ಬಿಟ್ಟಿರಿ ಅಂದ್ರೆ ಈಗ? ನಾನು ಹಾಕ್ಬೇಕಂತ ಮಾಡಿದ್ದೆಮ್ಮ, ಭಾಳ ದಿನದಿಂದ ಆಸೆ ಐತೆ ನನಗೂ ಹಾಕ್ಬೇಕಂತ, ಆಗಲೇ ಇಲ್ಲ ನೋಡ್ರಿ. ನಿನಗೆ ಹತ್ತಿತ್ತು ಅನ್ಸಮ್ಮ ಒಂದ್ಸಲ ಹಂಗ? ನಮಗೆ ಫಸ್ಟ್ನೇ ತಿಂಗಳಿಗೆ ಹತ್ತು ಲಕ್ ಇಲ್ಲ, ಒಮ್ಮೆ ಲಾಸ್ಟಿಗೆ ಹತ್ತದು, 8ನೇ ತಿಂಗಳಿಗೆ ಹತ್ತದು, 5ನೇ ತಿಂಗಳಿಗೆ ಹತ್ತದು, ಹಿಂಗೆ ಮಾಡ್ತಿತ್ತ. ಆದ್ರೆ ಹಂಗೆ ಬಂದ್ರೆ ಏನದ್ರಿ, ನಮಗೆ ಲಾಭನೇ ಇಲ್ರಿ. 8 ತಿಂಗಳಿಗೆ ಬರಲಿ, 5 ತಿಂಗಳಿಗೆ ಬರಲಿ, ಹೌದಿಲ್ರಿ? ಯಾಕಂದ್ರೆ ನಮ್ಗೆ ವರ್ಷ ಒಂದೊಂದು ಸಿರಿ ಒಮ್ಮೆ ರೊಕ್ಕ ಕೊಟ್ಟು ತೊಗೊಳೋದು ಆಗಂಗಿಲ್ರಿ. ಹಿಂಗೆ ಮಾಡೋದು ಭಾಳ ಚಲೋ ಬಿಡ್ರಿ. ಅದಕ್ಕಂತಾನೆ ಹಾಕ್ತಿದ್ದೀವ್ರಿ. ಆದ್ರೆ ಅವ್ರು ಯಾಕೆ ಬಿಟ್ಬಿಟ್ರಿ, ಈಗ ಅವರೇ ಬೇಡ ಅಂತಾರ್ರಿ. ಏನೋ ಆ ದೀಪಾವಳಿ ಸೀರೆ ತೊಗೋಬೇಕೇನ?
ತಗೋಬೇಕು ಮತ್ತೆ ಲಕ್ಷ್ಮಿ ಮಾಡ್ತೀವಲ್ಲ ತಗೋಬೇಕಾಗ್ಯದ. ಏನು ಪಂಚಮಿಗೆ ಏನು ಕೊಡ್ಸಿದ್ರವಾ ತವ್ರ ಮನೆಯವರು? ನಮ್ಮ ಅಣ್ಣ 1000 ರೂಪಾಯಿ ಕಳ್ಸನ, ಸೀರೆಯರ ತಗೋರಿ ಡ್ರೆಸ್ಸರ ತಗೋರಿ ಅಂತ ಹೇಳ್ಯಾನ, ನೋಡ್ಬೇಕು. ಹೌದಾ, ಚಲೋ ಬಿಡವ. ನಿಮ್ಮ ತವ್ರ ಮನೆಯವ್ರು ಏನು ಕೊಡ್ಸಿದ್ರ ವೀಣಾ? ನಮ್ಮ ತವ್ರ ಮನೆಯವರು ಏನು ಕೊಡ್ಸಿಲ್ಲ ಬಿಡ ಸುಮ್ಮ. ಈ ಸಲ ಒಂದು ಕೊಬ್ಬರಿ ಕುಬ್ಸ ಸಹಿತ ತಂದು ಕೊಟ್ಟಿಲ್ಲ ನಮ್ಮ ಅಣ್ಣಾರ ಈ ಸಲ. ಯಾಕನೆ? ಹೌದಾ, ಯಾಕೆ ಹಂಗೆ ಮಾಡ್ಯಾರ? ವರ್ಷ ಸೀರೆ ಕೊಡಿಸ್ತಿದ್ದಿಲ್ಲ ನಿಮ್ಮ ಅಣ್ಣಾರು? ಕೊಡಿಸ್ತಿದ್ರು, ಈ ಸಲ ಯಾಕ ಬಿಟ್ಟಾರವ. ಇಲ್ಲ ಬೇಜಾರು ಮಾಡ್ಕೋಬೇಡ, ಮತ್ತೆ ಯಾವಾಗಾರ ಕೊಡಿಸ್ತಾರ ತಗೋ. ಹಂಗಂತ ಅಲ್ಲ ಸುಮ್ಮ, ವರ್ಷ ಕೊಡ್ತಿರ್ತಾರಲ್ಲ, ಈ ವರ್ಷ ಬಿಟ್ಟಿಗಾನಿ ಒಂದು ಸ್ವಲ್ಪ ಮನ್ಸಿಗೆ ಬೇಜಾರದಂಗೆ ಆಗ್ಯದ. ನಾವೇನು ಹಂಗೆ ಅನ್ಕೊಳಂಗಿಲ್ಲ ಬಿಡು, ಆದರೂ ಎಲ್ಲೋ ಒಂದು ಕಡೆ ಅನಿಸ್ತದವ. ಆಗ್ಲಾರ್ದ ಎಂತ ಮಾತವ, ಹಾಗೆ ಆಗ್ತದ. ಮತ್ತು ನೋಡುವ ನಮ್ಮ ಗಂಡನ ಮನ್ಯಾಗ ಎಂಥ ಸೀರೆಯರ ಕೊಡ್ಸಲ್ರಕ್ಕ ಗಂಡನ ಮನೆಯವರು. ಆದರೆ ತವ್ರ ಮನೆಯವರು ಕೊಡಿಸಿದ ಸೀರೆ ಅನ್ನೋದು ಏನಿರ್ತದಲ್ಲ, ಅದು ಭಾಳ ಖುಷಿ ಕೊಡೋ ವಿಷಯ ಇರ್ತದ. ನಿಮ್ಮಿಬ್ಬರಿಗೆ ತವ್ರ ಮನೆಯಿಂದ ಸೀರೆ ವರ್ಷ ಬರ್ತದವ, ಪುಣ್ಯ ಮಾಡ್ಯಾರ ನೀವು. ನಮಗೆಲ್ಲಿ ನೋಡು, ನಮ್ಮ ಅಪ್ಪ ಅಮ್ಮ ಹೋಗಿಂದ ತವ್ರ ಮನೆ ಸೀರೆನೇ ಕಂಡಿಲ್ಲ ನಾವು ಒಟ್ಟ. ಯಾಕೆ ಹಂಗೆ ಮಾಡ್ತಾರೆ ನಮ್ಮ? ನಿಮಗೆ 3 ಮಂದಿ ಇಲ್ಲ ಅಣ್ಣದೇರು? 3 ಮಂದಿ ಇದ್ದಾರ? ಎದಕ್ಕೆ ಬಂತ ಸುಮ್ಮ? 3 ಮಂದಿ ಇದ್ರೂ ಏನು ಉಪಯೋಗ ಇಲ್ಲ ನೋಡು ನನಗೆ. ಇನ್ನು ಒಬ್ಬವರ ಇದ್ದನಂದ್ರೆ ಅಣ್ಣ ನಮ್ಮ ತಂಗಿ ಅಂತೇಳಿ ಪ್ರೀತಿಯಿಂದ ಕೊಡಿಸ್ತಿದ್ನೋ ಏನು ಮಾಡ್ತಿದ್ನೋ ಗೊತ್ತಿಲ್ಲ. 3 ಮಂದಿದ ಸಲುವಾಗಿ ಏನಾಗ್ತದ, ಅವನೇ ಕೊಡಿಸಿಲ್ಲ ನಾ ಯಾಕೆ ಕೊಡಿಸ್ಲಿ ಬಿಡೋ ಅಂತ ಒಬ್ಬವಂತಾನ, ಇವ ಕೊಡಿಸಿಲ್ಲ ನಾ ಯಾಕೆ ಕೊಡಿಸ್ಲಿ ಅಂತ ಒಬ್ಬವಂತಾನ. ಹಿಂಗಾಗಿ 3 ಮಂದಿಯಿಂದನೂ ಏನೂ ಕಾಣ್ಲಾರ್ದಂಗೆ ಆಗ್ಬಿಟ್ಟದ ನೋಡು. ಅವ್ರು ಹೇಳ್ತಿದ್ರು ಮತ್ತು ಬೈಯೋರಲ್ಲ, ಅವ ಕೊಡ್ಸಿದ್ರಷ್ಟೇ ನೀ ಕೊಡ್ಸು ಅಂತೇಳಿ ಅವನು ಹೇಳ್ತಿದ್ರು ತುರುಕೋದಕ್ಕೆ, ನಿಂದ ಚುಚ್ಚೋದಕ್ಕೆ. ಇವರು ಅವ್ರ ಮಾತು ಕೇಳಿ ಏನೇನೇನೇನೋ ಕಾಣ್ಲಾರ್ದಂಗೆ ಆಗ್ಬಿಟ್ಟದ ನನ್ನ ಜೀವ. ಅಲ್ಲ, ಇನ್ನು ಉಲ್ಟಾ ಒಬ್ಬೇಕಿನೇ ತಂಗಿದ್ದಾಳ ಅಂತ ತಿಳ್ಕೊಂಡು 3 ಮಂದಿ ಕರ್ಕೊಂಡು ಹೋಗಿ ಒಂದೊಂದು ಸೀರೆ ಉಡಿಸ್ಬೋದು. ಯಾಕೆ ಹಿಂಗೆ ಮಾಡ್ತಾರನೆ? ಹೋಗ್ಲಿ ಬಿಡ್ರಿ, ಸುಮ್ಮನೆ ಯಾಕೆ ನೆನೆಸ್ತೀರಿ? ಅದನ್ನು ನೆನೆಸ್ಕೊಂಡೆ ನನ್ನ ಕಣ್ಣ ನೀರು ತಮ್ಮ ತಾವೇ ಬರ್ತಾವ್ರಿ. ಪುಣ್ಯ ಮಾಡಿರ್ಬೇಕು ನೋಡ್ರಿ ಎಲ್ಲನೂ ತವ್ರ ಮನೆಯಿಂದ ಪಡಿಬೇಕಂದ್ರೆ. ಹೋಗ್ಲಿ ಬಿಡ್ರಿ ಮೀನಾಕ್ಷಿ, ಅಷ್ಟೇ ಯಾಕೆ ಬೇಜಾರು ಮಾಡ್ಕೋತೀರಿ? ನಿಮ್ಮ ಮನೆಯವ್ರ ನಿಮಗೇನು ಕಡಿಮೆ ಮಾಡ್ಯಾರ ತಗೋರಿ. ನೀವು ನೆನೆಸಬಾರ್ದ್ರಿ ತವ್ರ ಮನೆ ಹಂಗಿಟ್ಟಾರಿ. ಚಲೋ ನೋಡ್ಕೋತಾರ ಬಿಡ್ರಿ ಪಾಪ, ಅವ್ರಿಗೆ ಯಾಕೆ ಅನ್ಬೇಕು ಸುಮ್ಮನೆ. ನಮ್ಮ ಮಕ್ಕಳಾದ್ರೂ ಅಷ್ಟೇ, ಅಮ್ಮ ತವ್ರ ಮನೆ ಒಟ್ಟ ವಿಚಾರ ಮಾಡ್ಬೇಡ ನೀನು, ನಾವೆಲ್ಲ ನೋಡ್ಕೋತೀವಿ ನಿನಗೆ ಅಂತಾರ್ರಿ. ಆದ್ರೆ ಹೆಣ್ಮಕ್ಳಿಗೆ ತವ್ರ ಮನೆ ಆಸೆ ಅನ್ನೋದು ಭಾಳ ಕೋಡಿ ನೋಡ್ರಿ. ಹೌದ್ರಿ ಮೀನಾಕ್ಷಿ, ನೀವು ಹೇಳ್ತಿರಲ್ಲ ಅದು ಭಾಳ ಕರೆಯದ ನೋಡ್ರಿ. ಗಂಡನ ಮನೆಯಾಗ ಎಷ್ಟರ ಬಂಗಾರ ಹಾಕೊಳ್ಳಿ, ಬೆಳ್ಳಿ ಹಾಕೊಳ್ಳಿ, ದೊಡ್ಡ ಬಂಗ್ಲೆದಾಗಿರಲಿ, ಏನಾರ ಇರಲಿ ರೀ ಆಕಿ, ಒಟ್ಟು ತವ್ರ ಮನೆಗೆ ಹೋಗಿ ಚಟ್ನಿ ಬಕ್ರನೇ ತಿಂದು ಬರಲಿ. ಆದ್ರೆ ತವ್ರ ಮನೆ ಅನ್ನೋದು ಭಾಳ ಹೆಣ್ಮಕ್ಳಿಗೆ ಅದು ಹೇಳಲಿಕ್ಕೆ ಆಗಂಗಿಲ್ಲ ಹೇಳ್ರಿ ಬಾಯಿಲೆ, ಅಷ್ಟು ತವ್ರ ಮನೆ ಅಟ್ಯಾಚ್ಮೆಂಟ್ ಇರ್ತದೆ ರೀ. ನಾವು ಹಿಂಗೆ ಅಂತೀವಲ್ಲ ಸುಮ್ಮ, ತವ್ರ ಮನೆ ಬಗ್ಗೆ ನಮಗೆ ಇಷ್ಟು ಆಸಕ್ತಿ ಇರ್ತದಲ್ಲ. ಕೆಲವೊಬ್ರು ಉಲ್ಟಾನೇ ಇರ್ತಾರ, ನಾವು ಒಟ್ಟು ತವ್ರ ಮನೆ ಅನ್ನೋದು ಕರುಣೆ ಇರಂಗಿಲ್ವ, ಬರೀ ಆಸ್ತಿ ಸಂಬಂಧ ನೋಡ್ತಿರ್ತಾರ ನೋಡು. ನಮಗೂ ಪಾಲ್ಬೇಕು ನಮಗೂ ಪಾಲ್ಬೇಕು ಅಂತೇಳಿ ಏನು ಅಡ್ಡಿ ತೆಗೆದು ಏನು ಜಗಳ ತೆಗೆದು ಅಂತಮ್ಮರ ಬಲ್ಲಿ ಏನು ಮುಖ ಕೆರ್ಸ್ಕೊಂಡು ಕೊಡ್ತಾವ ಯವ್ವ. ಹೌದು ನೋಡವಣ, ಹಂಗೂ ಇದ್ದಾರವ ಯವ್ವ. ಬರೀ ಯಾವಾಗ ನೋಡಿದ್ರು ನಮ್ಮ ಅಣ್ತಮ್ಮರ ಬಲ್ಲಿ ಪಾಲ್ ಕೇಳ್ತೀನಿ ಅಂತೇಳಿ ಕೋರ್ಟ್ತನ ಹೋಗ್ಬಿಡ್ತಾರ. ನೀನು ಏನು ಅಸಹ್ಯ ಮಾಡ್ತಾವನಿ. ಪಾಪ ಮದ್ವೆ ಮಾಡಿ ಕಳ್ಸಿರ್ತಾರ, ಎಷ್ಟು ಕೊಡ್ಬೇಕು ಅದೆಲ್ಲ ನಮ್ಗೆ ಕೊಟ್ಟು ಕಳ್ಸಿರ್ತಾರ. ತವ್ರ ಮನೆ ಹೆಂಗಾರ ಇರಲಿ ತಣ್ಣಗಿರ್ಲಿವ ಅಂತೇಳಿ ಆಸೆ ಪಡ್ಬೇಕವ ನಾವು. ಅದು ಬಿಟ್ಟು ಪಾಲ್ ಕೇಳೋದು ಅದು ಮಾಡೋದು, ಹಂಗಂದ್ರೆ ಅವ್ರೇನು ಕರೆದು ಒಂದು ಸೀರೆ ಸಹಿತ ಉಡ್ಸಂಗಿಲ್ಲ. ಹಂಗಾದಾಗ ಕರುಣ ಅನ್ನೋದು ಎಲ್ಲಿ ಬರ್ತದೆ ಅವ್ರಿಗೆ ಅಣ್ತಂಬ್ರಿಗೆ ಹಂಗೆ ಮಾಡಿದಾಗ? ಇಲ್ಲ ಸುಮ್ಮ, ನೀನು ಹೆಣ್ಮಕ್ಳ ಬಲ್ಲಿ ತಪ್ಪಿರ್ತದ ಅಂತ ಅನ್ಬೇಡವಾ. ಅವ್ರು ಚಂದಾಗೆ ಕರೆದು ಸೀರೆ ಉಡ್ಸೋದು ಪ್ರೀತಿಯಿಂದ ಮಾಡಿದ್ರಂದ್ರೆ ಇವರೆಲ್ಲ ಯಾಕೆ ಆಸ್ತಿ ಕೇಳ್ತಾರೆ ಹೇಳು ನೋಡಮ್ಮ. ಅವರು ಸರಿಯಾಗಿ ಇವ್ರು ನೋಡ್ಕೊಳ್ಳೋದಕ್ಕೇ ಅವ್ರ ಆಸ್ತಿ ಮೇಲೆ ಕಣ್ಣು ಮಾಡ್ತಾರೆ ಇವ್ರು ಅಷ್ಟೇ. ಉದಾಹರಣೆ ತಗೋ, ನನಗೆ ಅನ್ಸದ್ ನೋಡಿ. ಈಗ ನಾ ಇಷ್ಟು ನಮ್ಮ ಅಣ್ತಂಬ್ರು ನನಗೊಂದು ಸೀರೆ ಉಡಿಸ್ಲಾರ ಸಂಬಂಧ ನಾ ಯಾಕೆ ಬಿಡ್ಬೇಕು ಪಾಲು, ನಾನು ಕೇಳ್ತೀನಿ ಅನ್ನಂಗಾಗ್ಯದ ನನಗನೇ ಈಗ. ಹೌದಲ್ರಿ, ನಿಮ್ಮ ಪರವಾಗಿ ನಿಂತು ವಿಚಾರ ಮಾಡಿದ್ರೆ ನಿಮ್ಮದೇ ಕರೆಕ್ಟ್ ಅನ್ನಿಸ್ತದೆ ನೋಡ್ರಿ. ಈಗ ಅವರು ಕರೆದು ಪ್ರೀತಿಯಿಂದ ನಮ್ಮ ತಂಗಿ ಅವಾಗಾರ ಬರ್ತಾಳ ಅಂತಿಕೊಂಡು 1-2 ದಿನ ಇಟ್ಕೊಂಡು ಚಂದಗೆ ಸೀರೆ ಉಡ್ಸೋದು ಆಗಿರ್ಬೋದು, ಏನಾರ ಮಾಡೋದು ಮಟ್ಟೋದು ಮಾಡಿದ್ರಂದ್ರೆ ನಿಮಗೆ ಆಸ್ತಿ ಒಳಗೆ ಪಾಲು ಕೇಳ್ಬೇಕಂತ ಅದು ಮೈಂಡ್ನಾಗ ಬರಂಗೇ ಇಲ್ಲ ಬಿಡ್ರಿ. ಹಿಂಗೆ ಮಾಡಿದ್ರಿಂದನೇ ಬರ್ತದೆ ನೋಡ್ರಿ. ಅವ್ರಿಗೆ ಹೋಗಿ ಕೇಳಿದ್ರೆ ಏನಂತಾರೀ, ಈ ಆಸ್ತಿ ಒಳಗೆ ಪಾಲು ಕೇಳಕ್ಕಿ, ಅದಕ್ಕೆ ನಾವು ಆಕಿನ ಕರೆದು ಚಂದಗೆ ಇದು ಮಾಡಂಗಿಲ್ಲ ಅಂತ ಅವ್ರು ಅಂತಾರೆ. ಹಿಂಗೆ ನೋಡ್ರಿ, ಯಾರ್ದು ಏನೋ ಗೊತ್ತೇ ಆಗಂಗಿಲ್ರಿ. ಅಲ್ರಿ ಸುಮ್ಮವನಿಗೆ ಗೊತ್ತೇ ಆಗಲ್ಲ ಅನ್ನೋಕೇನದ ರೀ. ನಾ ಏನು ಮೊದಲು ಒಟ್ಟ ಆಸ್ತಿ ಒಳಗೆ ಪಾಲು ಕೇಳಿಲ್ರಿ ಅವ್ರಿಗೆ. ಚಂದಾಗಿನೇ ಉಗುದು ಬರೋದು ಮಾಡ್ತಿದ್ದೆ. ಇತ್ತೀಚೆಗೆ ಒಟ್ಟ ಮನೆಗೆ ಹೋದ್ರೆ ಯಾಕಡೆ ಮುಖ ತಿರುವುದು ಮಾಡ್ಲಿಕತ್ತಿದ್ರಿ. ಮತ್ತು ನಮ್ಗೆ ಮರ್ಯಾದಿಲ್ಲ ತವ್ರ ಮನ್ಯಾಗ ಅಂದ್ರೆ, ಮತ್ತು ನನಗೆ ತಲೆಯಾಗ ಬಂದದ್ದು ನೋಡ್ರಿ ಈಗ ಆಸ್ತಿ ಒಳಗೆ ಪಾಲು ಕೇಳ್ಬೇಕನ್ನೋದು. ಕೇಳಿ ಮತ್ತಿಷ್ಟು ನೀವೇ ಕಾಲ ಅನ್ಸ್ಕೋತೀರಿ ಬಿಡ್ರಿ ಮೀನಾಕ್ಷಿ. ಸುಮ್ಮನೆ ನಿಮಗೇನು ಕಡಿಮೆ ಆಗ್ಯದ, ಹೆಂಗಾರ ಇರಲಿ ಬಿಟ್ಟು ಬಿಡ್ರಿ ಹೋಗ್ಲಾಕ ಕಡೆ. ತಮಗೆ ಮನಸ್ಸು ಕರೆಗೆ ಯಾವಾಗಾರ ಒಂದ್ಸಲ ಒಮ್ಮೆರ ನಿಮಗೆ ಕರೆದು ಆದಿತ್ಯ ಮಾಡ್ತಿರ್ಬೋದು. ಏನು ಮಾಡ್ತಾರೆ ಬಿಡ್ರಿ, ನನಗೇನು ಆ ನಂಬಿಕೆನೇ ಇಲ್ಲ. ಈಗೇನು ಒಂದ್ಸಲ ನಮಗೆ ಆಸ್ತಿ ಬೇಕು ಅಂತೇಳಿ ಹೋಗಿ ಕೇಳೋದು ಅದು ಮಾಡಿರೇನ್ರಿ? ಕಿವಿಗೆ ಮುಟ್ಟ್ಯದನ ಅವ್ರಿಗೆ ನೀವು ಅಂದಿದ್ದು? ಡೈರೆಕ್ಟ್ ನಾ ಏನು ಕೇಳಿಲ್ಲ. ಆದ್ರೆ ನಮ್ಮ ದೊಡ್ಡಪ್ಪರ ಮುಂದೆ ಅವ್ರ ಮುಂದೆ ಅಂದೀನಿ, ಹೋಗಿ ಮುಟ್ಟಿರ್ತದೆ ಸುದ್ದಿ, ಮುಟ್ಲಾರ್ದ ಇರಂಗಿಲ್ಲ. ಕೊಡ್ತಾರಂತೀರೇನ? ಕೊಡ್ತಾರಿ, ಮತ್ತೆ ಯಾಕೆ ಕೊಡಂಗಿಲ್ಲ? ಕೋರ್ಟ್ ಮುಖಾಂತರ ಹೋದ್ರೆ ಕೊಟ್ಟೆ ಕೊಡ್ತಾರ.
ಅದೇನು ಇವ್ರು ಗಳಿಸಿದ್ದದೇನ್ರಿ ಆಸ್ತಿ ಏನಾರ ಪಿತ್ರಾರ್ಜಿತ ಆಸ್ತಿ ಅದ್ರಿ ಅದು ಕೊಡ್ಲಿಲ್ಲ ಅಂದ್ರೆ ಅವ್ರ ಮನೆ ದೇವ್ರು ಕೊಡ್ತಾನ್ರಿ. ಮತ್ತಿಗೆ ಆಸ್ತಿ ಬೇಕಂತ ಕೇಳಲ್ಲ ಅವ್ರ ಅಣ್ಣ ತಮ್ಮರ ಬಲ್ಲಿ, ಅದಕ್ಕೆ ಅವರು ಕರೆದು ಒಂದು ಸೀರೆ ಉಡ್ಸಂಗ್ಲಿಕ್ಕಿಗೆ. ತಾ ಚಲೋ ಇದ್ರೆ ಎಲ್ಲರೂ ಚಲೋ ಇರ್ತಾರೆ. ನೀವು ಆಸ್ತಿ ಕೇಳಬಾರ್ದಾಗಿತ್ತು ಅಂತೀನಿ ರೀ ಮೀನಾಕ್ಷಿ. ನೀವು ಕೇಳಿದಕ್ಕನೇ ಏನ್ರ ನಿಮ್ಮ ಅಣ್ಣ ತಮ್ಮರ ಮನಸ್ಸು ಕೆಟ್ಟಿರ್ಬೋದಲ್ರಿ. ಹಂಗೇನಿಲ್ಲವ ವೀಣಾ, ನಾನೇ ಕೇಳಿಲ್ಲ. ಮೊದಲಾಗಿ ಅವ್ರು ಹಂಗೆ ಮಾಡಿದ ಸಂಬಂಧ ಕೇಳೀನಿ. ನಿಮ್ಗೆ ಏನು ಗೊತ್ತದಂತ ಹಿಂಗೆ ಮಾತಾಡ್ಲಿಕ್ಕೆ ಬರ್ತೀರಿ ಹೇಳ್ರಿ ನೋಡಮ್ಮ. ನಮ್ಮ ಬಗ್ಗೆ ನಿಮ್ಗೆ ಏನಾರ ಗೊತ್ತದ, ನಮ್ಮ ತವ್ರ ಮನೆಗೆ ಏನು ನಡಿಲಿಕ್ಕತ್ತದ ಅಂತೇಳಿ ಸುಮ್ಮನೆ ಮಾತಾಡ್ಬಾರ್ದ್ರಿ ಹಿಂಗೆ ಕೂತು. ನಾ ಏನಂತೀನಂತ ಇಷ್ಟು ಸಿಟಿಗತ್ತೇವ ಇದ್ದಂಗೆ ಹೇಳಿದ್ರೆ ಏನಂತಾರಲ್ಲ ಹಂಗೆ ಆತದ ಇದು. ನೀ ಹಿಂಗೆ ಆಸ್ತಿ ಕೊಡು ಅಂತ ಕೇಳಿದ್ಕನೇ ನಿಮ್ಮ ಅಣ್ಣ ತಮ್ಮ ಕರೆದು ಒಂದು ಕಪ್ ಚಾ ಕುಡಿಸ್ಲಾರ್ದಂಗೆ ಆಗ್ಯದ ನಿನಗೆ. ಸೀರೆ ಒತ್ತಟ್ಲಿರ್ಲಿ ಮನೆ ಸಹಿತ ಕಾಲು ಇಡ್ಸ್ಕೊಡಂಗಿಲ್ಲ ನಿನಗೆ ನಿಮ್ಮಂಥವ್ರಿದ್ರೆ. ಏ ವೀಣಾ ಹೇಳ್ತೀನಿ ನೋಡ, ಸುಮ್ಮಿರು ನೀನು. ನಮ್ಮ ಮನೆ ವಿಷಯ ಕಾಟ ಬರಬೇಡ. ನೀನು ಹೇಳ್ತೀನಿ ನಿನಗೇನು ಗೊತ್ತದಂತ ಹಿಂಗೆ ಮಾತಾಡ್ತಿದ್ದಿ. ಏನು ದೊಡ್ಡ ಬಾರಿ ಕರೆದು ಒಂದು ಕಪ್ ಚಾ ಕೊಡಂಗಿಲ್ಲಂತ. ನಿನಗೇನು ಕರೆದು ಕೊಡ್ತಾರೆ ನೋಡು ನಿಮ್ಮ ತವ್ರ ಮನ್ಯಾಗ. ಅದಕ್ಕಂದಲ್ಲಿ ಈ ವರ್ಷ ನೀನು ಸೀರೆ ತಂದು ಕೊಟ್ಟಿಲ್ಲ. ಇದು ಒಂದೇ ವರ್ಷ ಬಿಟ್ಟಾರ್ಲಿ ನನಗೆ. ಈ ವರ್ಷ ಬಿಟ್ರೆ ನಮಗೇನು ಇದಾಗಂಗಿಲ್ಲ. ಮತ್ತೆ ಯಾವಾಗಾರ ನಾ ಮಾಡಿ ಕೊಡಿಸ್ತಾನ. ನಿನ್ನಂಗ ನಾ ಮಾಡಿದಾರೆ ಮನಸ್ಸು ಕೆಡಿಸ್ಕೊಂಡು ಹಂಗೆ ನೋಡ್ಲಾರ್ದಂಗೆ ಮಾಡ್ಕೊಂಡಿಲ್ಲ ನಾನು. ನೀ ಉರಿ ಬೆಂಕಿ ಮೇಲೆ ತುಪ್ಪ ಶುರು ಹೋಗತ್ತೀಯ ವೀಣಾ, ಹುಷಾರಾಗಿರೋ. ಮತ್ತು ನನಗೆ ಮೊದಲೇ ತಲೆ BP ಏರಿಯದ. ನೀ ಏನರ ಮಾತಾಡ್ಬೇಡ ನೋಡು, ನಾ ಹೇಳ್ತೀನಿ. ಅಯ್ಯ ಇದೇನಂತ ಇಬ್ರು ಕೂತಲ್ಲೇ ಜಗಳನೇ ಶುರು ಮಾಡಿರಲ್ಲ ನಿಮ್ಮ. ಬಿಡ ವೀಣಾ, ನಿನಗ್ಯಾಕೆ ಬೇಕು? ಅವ್ರವ್ರು ಏನ್ಯಾಕೆ ಮಾಡ್ಕೊಳಲ್ರ ಬಿಡ ಕಡಿ. ಅಲ್ಲ ಸುಮ ನಾ ಏನಂತೀನಿ ಮತ್ತೆ ಇದ್ದಂಗೆ ಹೇಳಿನಿ. ಅಲ್ಲ ತಿಳಿಸಿ ಹೇಳಿದೆ ಆಸ್ತಿ ಒಳಗೆ ಕೇಳ್ಬಿಡಂತ ತಂದೆ ಮಾಡಾಕತ್ತಿಲ್ಲಲ್ಲ, ಅದಕ್ಕೆ ಬ್ಯಾಡ ಬಾ ಹಂಗೆ ಮಾಡಿದ್ರ ಅಂತೇಳಿ ನನ್ನ ಮೇಲೆ ಎಷ್ಟು ಸಿಟ್ಟಿಗೆರ್ತಾವಡು. ನಾ ಏನು ಸುಮ್ಮನೆ ಸಿಟ್ಟಿಗೆರಂಗಿಲ್ಲ. ನೀ ಮಾತಾಡಿದ್ದನ್ನೇ ಹೇಳಿಕತ್ತೀನಿ ಅಷ್ಟೇ. ನಿನಗೆ ಯಾಕೆ ಬೇಕವ್ವ? ನಾವು ಏನಾರ ಮಾಡ್ಕೋತಿರ್ತೀವಿ, ನಿನಗೆ ಎದಕ್ಕೆ ಬೇಕು? ಏನಾರು ಮಾಡ್ಕೋರೆ, ನಿಮ್ಮ ನಡುವೆ ಯಾರು ಬರ್ತಾರೆ? ನಡ್ಯಾ ಕಡಿ. ಸೀತಾ ಮಾತಾಡ ನೀನು. ಯಾಕಡೆ ಬೇಕು ಕಡೆ ಮಾತಾಡಿದ್ರೆ ನೋಡು. ಮತ್ತೆ ನನಗೆ ಬಗ್ಗೆನೇ ಇರಂಗಿಲ್ಲ ಅದು. ಏನು ಮಾಡ್ಕೋತೀಯವು ನೀನು? ಏನು ಮಾಡ್ಕೋತೀನಿ ತೋರಿಸ್ತೀನಿ ತಗೋ ಏನು ಮಾಡ್ತೀನಿ ಅನ್ನೋದು ನಾಳೆಗೆ. ಯವ್ವ ಸುಮ್ಮಿರೇವ, ಈಗ ನಮ್ಮ ಮನೆಯವ್ರು ಬರೋ ಒತ್ತಾಗ್ಯದ. ನೀವು ಇಬ್ಬರು ಹಿಂಗೆ ಜಗಾಡ್ಕೊತ ಕೂತ್ರಿ ಅಂದ್ರೆ ಏನೋ ಅಂತಾರಲ್ಲ ಅವರು. ಸುಮ್ಮಿದ್ದು ಬಿಡ್ರವ. ಈಗ ನಾ ಹೇಳ್ತೀನಿ ನೋಡು, ಮೊದಲೇ ಹಿಂಗೆ ಕಟ್ಟಿ ಕೂತ್ ಮಾತಾಡೋದು ನಮ್ಮ ಮನೆಯವ್ರಿಗೆ ಇಷ್ಟನೇ ಆಗಂಗಿಲ್ಲ. ಅದಕ್ಕಂತಾನೆ ಯಾರ ಮನೆಗೂ ಹೋಗ್ಲಾರ್ದ ಕೆಲಸ ಆದಾಗನೇ ಹಾಡಾಡ್ಕೊತ ಕೂಡ್ತಿರ್ತೀನಿ ನಾನು. ನೀವು ಬಂದಿರಿ ಅಂತೇಳಿ ಇಷ್ಟು ಮಾತಾಡ್ಲಿಕ್ಕತ್ತೀನಿ. ಹಿಂಗೆ ಜಗಳ ಹತ್ತಿದ್ದು ಗೊತ್ತಾಯ್ತಂತಿಕ್ಕೋ ಹೊರಗೆ ಕಳ್ಸಂಗಿಲ್ಲ ನಮ್ಮ ಮನೆಯವರು. ಅಲ್ಲ ಸುಮ್ಮ ನನಗೇನು ಜಗಳ ತೆಗಿದು ಇಷ್ಟ ಅನ್ನೋಬಿಡು. ನಾ ಸುಮ್ಮನೆ ನಿನ್ನ ಮುಂದೆ ಹೇಳಿಕತ್ತೀನಿಲ್ಲ. ಯಾಕೆ ಅಡ್ಡ ಬರ್ಬೇಕನೆ ನನಗೇನೆಲ್ಲ ಗೊತ್ತದ ಅನ್ನೋದು ಗೊತ್ತೇ. ಏನು ಇಂಥದ್ದು ನಡು ಅಡ್ಡ ಬರ್ತಾರಲ್ಲ, ಅವ್ರದಾಗ ನಾ ಹುಳುಕಿರ್ತದ ಗೊತ್ತಿರಂಗಿಲ್ಲ. ಸುಮ್ಮನೆ ನಮ್ದ್ರಾಗ ಅಡ್ಡ ಬಂದು ಏನಾರ ನ್ಯಾಯ ಹೇಳಲಿಕ್ಕೆ ಬರ್ತಾರೆ. ಏನವ ಯಾಕೆ ಹುಳುಕು ಪಳಕು ಮಾತಾಡ್ತಿಲ್ಲ? ಏನು ಗೊತ್ತದ ನಿಮ್ಗೆ? ನಮ್ಮ ಬಗ್ಗೆ ಏನು ಗೊತ್ತದ ಹೇಳಿ ನೋಡಮ್ಮ. ನಮ್ಮ ಫ್ಯಾಮ್ಲಿ ವಿಷಯಕ್ಕೆ ಬಂದೆ ಅಂತಿಕೋ ಮೀನಾಕ್ಷಿ, ಮತ್ತು ನೋಡಿನ ತುರುಬತ್ ಹಿಡಿದ ಹೊಡ್ತೀನಿ. ಈಗ ಸುಮ್ಮ ಇರ್ತೀರೇ ಇಲ್ಲವ ನೀವು? ಏನು ಕೈ ಹಿಡಿದು ಹೊಡೆದಾಡ್ಬೇಕಂತ ನಿಂತಿರೇನು? ಅಲ್ಲ ಸುಮ್ಮನೆ ತಿಳಿಸಿ ಹೇಳಕ್ಕೆ ಹೋಗಿನಿ. ಬಿಡವ ಅಂತವೆಲ್ಲ ಸುಮ್ಮನೆ ಅಣ್ತಮ್ಮ ಜೊತೆ ಕೆಟ್ಟಸ್ತನ ಕಟ್ಕೋಬೇಡ ಅಂತೇಳಿ ತಿಳಿಸಿ ಹೇಳಕ್ಕೆ ಹೋದ್ರೆ ಎಷ್ಟು ಈಗಿನ ನಾಟಕ ನೋಡು. ಹೋಗ್ಲಿ ಬಿಡ್ರಿ, ಈಗ ಸುಮ್ಮಿದ್ದು ಬಿಡ್ರಿ ಇಲ್ಲಿಗೆ. ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ನಿಮ್ಮ ಕಡೆನೂ ಇಂಥ ಘಟನೆಗಳು ಯಾರ ಮನೆಗಾರ ನಡೆದಿದ್ದದ ಏನ್ರಿ? ಹಂಗೇನ್ರ ಇದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಹಂಗೆ ಬಾಜುಕಿನ ಗಂಟಿ ಟಣ್ ಅಂತ ಹೊಡೀರಿ. ನಾ ಮಾಡಿದ್ದು ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ಎಲ್ಲರಿಗೂ ಧನ್ಯವಾದಗಳು.